ಕನ್ನಡ ಕೊರಳು ಭಾಷಣ ಸರಣಿ ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿ ಹೇರಿಕೆಯ ಬಗ್ಗೆ ಭಾಷಣ. ಆದರಣೀಯ ಅಧ್ಯಾಪಕರೇ, ಮಾತೃಭಾಷಾ ಪ್ರಿಯರೇ ಮತ್ತು ಗೆಳೆಯರೇ, ನಮಸ್ಕಾರ. ಇಂದು ನಾನು ಭಾರತದಲ್ಲಿ ಎಮರ್ಜೆನ್ಸಿ ಹೇರಿಕೆ ಎಂಬ ಪ್ರಮುಖ ಹಾಗೂ ಗಂಭೀರ ವಿಷಯದ ಬಗ್ಗೆ ಮಾತನಾಡಲು ಇಲ್ಲಿ ನಿಂತಿದ್ದೇನೆ. ಭಾರತ ದೇಶವು ಪ್ರಜಾಪ್ರಭುತ್ವದ ಸಿದ್ಧಾಂತದ ಮೇಲೆ ನಡೆಯುವ ಒಂದು ಮಹತ್ವದ ಪ್ರಜಾಸತ್ತಾತ್ಮಕ ರಾಷ್ಟ್ರ. ಆದರೆ ಈ ಪ್ರಜಾಪ್ರಭುತ್ವವನ್ನು ತಾತ್ಕಾಲಿಕವಾಗಿ ಅಸ್ತಿತ್ವದಿಂದ ತೆಗೆದುಹಾಕಿದ ಸ್ಥಿತಿ ನಮ್ಮ ದೇಶದ ಇತಿಹಾಸದಲ್ಲಿ ಉಂಟಾಗಿದೆ. ಅದನ್ನು ನಾವು ಎಮರ್ಜೆನ್ಸಿ ಅಥವಾ ಆಪತ್ಕಾಲ ಅಥವಾ ತುರ್ತು ಪರಿಸ್ಥಿತಿ ಎಂದು ಕರೆಯುತ್ತೇವೆ. ಭಾರತದ ಸಂವಿಧಾನದ ಅಧ್ಯಾಯ 18ರ ಅಡಿಯಲ್ಲಿ ಅಧ್ಯಕ್ಷನಿಗೆ ಕೆಲವು ಆಪತ್ಕಾಲೀನ ಅಧಿಕಾರಗಳನ್ನು ನೀಡಲಾಗಿದೆ. ತುರ್ತು ಪರಿಸ್ಥಿತಿಯಲ್ಲಿ ದೇಶದ ಸಾಮಾನ್ಯ ಶಿಸ್ತು ಮತ್ತು ಏಕತೆ ಕಾಪಾಡಿಕೊಳ್ಳಲು ಈ ಅಧಿಕಾರಗಳು ಉಪಯೋಗವಾಗುತ್ತದೆ. ಇಂತಹ ತುರ್ತು ಪರಿಸ್ಥಿತಿಯನ್ನು 3 ರೀತಿಯಲ್ಲಿ ಘೋಷಿಸಬಹುದು. 1. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆರ್ಟಿಕಲ್ 352. 2. ರಾಜ್ಯ ತುರ್ತು ಪರಿಸ್ಥಿತಿ ಆರ್ಟಿಕಲ್ 356. 3. ಹಣಕಾಸು ತುರ್ತು ಪರಿಸ್ಥಿತಿ ಆರ್ಟಿಕಲ್ 360. ಇವುಗಳಲ್ಲಿ ಹೆಚ್ಚು ಚರ್ಚೆಗೆ ಒಳಪಟ್ಟಿದ್ದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಭಾರತದಲ್ಲಿ 1975ರ ಎಮರ್ಜೆನ್ಸಿ ಇತಿಹಾಸದ ತಿರುವು. ಇತ್ತೀಚಿನ ಇತಿಹಾಸದಲ್ಲಿ 1975ರ ಜೂನ್ 25ರಂದು ತಾತ್ಕಾಲಿಕವಾಗಿ ಭಾರತದಲ್ಲಿ ರಾಷ್ಟ್ರೀಯ ಎಮರ್ಜೆನ್ಸಿ ಘೋಷಿಸಲಾಯಿತು. ಈ ತೀರ್ಮಾನವನ್ನು ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ತೆಗೆದುಕೊಂಡರು. ಆ ಸಮಯದಲ್ಲಿ ದೇಶದ ಆಂತರಿಕ ಸ್ಥಿತಿಗೆ ಅಪಾಯವಿದೆ ಎಂಬುದಾಗಿ ಘೋಷಣೆ ಮಾಡಲಾಯಿತು. ಈ ಎಮರ್ಜೆನ್ಸಿಯು 21 ತಿಂಗಳವರೆಗೆ, ಅಂದರೆ 1977ರ ಮಾರ್ಚ್ 21ರವರೆಗೆ ಜಾರಿಯಲ್ಲಿತ್ತು. ಈ ಅವಧಿಯಲ್ಲಿ ಜನರ ಮೂಲಭೂತ ಹಕ್ಕುಗಳನ್ನು ರದ್ದುಪಡಿಸಲಾಗಿತ್ತು, ಪ್ರೆಸ್ ಮೀಡಿಯಾ ಮೇಲೆ ಸೆನ್ಸಾರ್ ಹೇರಲಾಗಿತ್ತು, ರಾಜಕೀಯ ವಿರೋಧಿಗಳನ್ನು ಬಂಧಿಸಲಾಗಿತ್ತು ಮತ್ತು ತುರ್ತು ಕಾನೂನುಗಳನ್ನು ಜಾರಿಗೆ ತರುವ ಮೂಲಕ ತಾತ್ಕಾಲಿಕವಾಗಿ ಪ್ರಜಾಪ್ರಭುತ್ವ ಸ್ಥಗಿತಗೊಂಡಿತು. ಎಮರ್ಜೆನ್ಸಿಯ ಪರಿಣಾಮಗಳು. ಈ ತುರ್ತು ಪರಿಸ್ಥಿತಿಯು ಭಾರತದ ರಾಜಕೀಯ, ಸಾಮಾಜಿಕ ಹಾಗೂ ಪ್ರಜಾಪ್ರಭುತ್ವದ ಮೇಲೆ ಆಳವಾದ ಪರಿಣಾಮ ಬೀರಿತು. ಪ್ರಜಾಪ್ರಭುತ್ವದ ಬಲಹೀನತೆ. ಜನರು ತಮಗೆ ಮಾತು ಹೇಳುವ, ಪ್ರತಿಭಟಿಸಲು ಇರುವ ಹಕ್ಕನ್ನು ಕಳೆದುಕೊಂಡರು. ಇದು ಜನತಂತ್ರದ ಮಾರ್ಗವನ್ನು ತಾತ್ಕಾಲಿಕವಾಗಿ ಮುಚ್ಚಿದಂತಾಯಿತು. ಮಾಧ್ಯಮಗಳ ಮುಳುಗಡೆ. ಪತ್ರಿಕೆಗಳು, ಮಾಧ್ಯಮಗಳು ಸರಕಾರದ ವಿರುದ್ಧ ಬರೆಯಲು ಭಯಪಟ್ಟವು. ನಿಖರವಾದ ಮಾಹಿತಿ ಪಡೆಯುವುದು ಕಷ್ಟವಾಯಿತು. ಮಾನವ ಹಕ್ಕುಗಳ ಉಲ್ಲಂಘನೆ. ಅನೇಕ ರಾಜಕೀಯ ನಾಯಕರು, ಪತ್ರಕರ್ತರು, ಚಿಂತಕರು ಬಂಧನಕ್ಕೆ ಒಳಗಾದರು. ಅತ್ಯಾಚಾರದ ವಿರೋಧಾಭಾಸ. ಇದು ಕೆಲವೊಂದು ಅಹಿತಕರ ಕ್ರಮಗಳನ್ನು ತೆಗೆದುಕೊಂಡಿತು. ಉದಾಹರಣೆಗೆ ಕುಟುಂಬ ನಿಯೋಜನೆ, ರೈತರ ಉದ್ಧಾರ ಯೋಜನೆಗಳು. ಆದರೆ ಈ ಎಲ್ಲವನ್ನು ಒತ್ತಾಯದಿಂದ ಜಾರಿಗೆ ತಂದ ಕಾರಣದಿಂದ ಜನ ಆಕ್ರೋಶದಿಂದ ನೋಡಿದರು. ಭವಿಷ್ಯದಲ್ಲಿ ಪಾಠಗಳು. ಈ ಘಟನೆಯು ನಮ್ಮ ದೇಶಕ್ಕೆ ಬಹು ಪಾಠಗಳನ್ನು ಕಲಿಸಿತು. ಸಂವಿಧಾನದ ಮೇಲೆ ನಂಬಿಕೆ ಇರಲಿ, ಆದರೆ ಅದರ ದುರುಪಯೋಗವನ್ನು ತಡೆಗಟ್ಟುವ ಕ್ರಮಗಳಿರಲಿ. ಪ್ರತಿ ನಾಗರಿಕನು ತನ್ನ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಮಾಧ್ಯಮಗಳು ಸ್ವಾತಂತ್ರ್ಯ ಹಾಗೂ ನಿಷ್ಠೆಯಿಂದ ಕಾರ್ಯನಿರ್ವಹಿಸಬೇಕು. ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನದು ಆಗಿದೆ. ಉಪಸಂಹಾರ. ಅಂತೂ ಹೇಳಬೇಕೆಂದರೆ ತುರ್ತು ಪರಿಸ್ಥಿತಿಯು ಭಾರತದ ಇತಿಹಾಸದಲ್ಲಿ ಒಂದು ಶೋಕಾಂತದ ಅಂಧ ಅಧ್ಯಾಯವಾಗಿತ್ತು. ಆದರೆ ಇದರ ಮೂಲಕ ನಮಗೆ ಪ್ರಜಾಪ್ರಭುತ್ವದ ಹಕ್ಕುಗಳ ಹಾಗೂ ಜನಸಾಮಾನ್ಯರ ಶಕ್ತಿ ಎಷ್ಟು ಪ್ರಾಬಲ್ಯ ಹೊಂದಿದೆ ಎಂಬ ಅರಿವು ಉಂಟಾಯಿತು. ಇಂದು ನಾವು ಆ ಭೂತಕಾಲದ ಪಾಠಗಳನ್ನು ನೆನೆಸಿಕೊಳ್ಳುತ್ತಾ ಭವಿಷ್ಯದತ್ತ ಪ್ರಜಾಪ್ರಭುತ್ವದ ಬೆಳಕಿನಲ್ಲಿ ಸಾಗೋಣ. ಧನ್ಯವಾದಗಳು. ಕನ್ನಡ ಕೊರಳು. ಕನ್ನಡ ಭಾಷೆಯಲ್ಲಿ ಕತೆ, ಪ್ರಬಂಧ, ಭಾಷಣ, ವಿಮರ್ಶೆ, ಸಾಮಾನ್ಯ ಜ್ಞಾನ, ಒಗಟುಗಳು, ಗಾದೆ ಮಾತುಗಳು, ಇನ್ನೂ ಏನೇನೋ ಎಲ್ಲದಕ್ಕೂ ಭೇಟಿ ಕೊಡಿ. ಕನ್ನಡ ಕೊರಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.